ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ ನನ್ನ 10th ಎಕ್ಸಾಮ್ನ ನಂತರದ ದಿನಗಳು. ನನಗೆ ಅನಿಸ್ತು ನಾನು ಸೈನ್ಸ್ ತೊಗೋಬೇಕು ಅಂತ. ಅದರಲ್ಲಿ PCME, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸು. ಅದಕ್ಕೆ ನಾನು ಒಬ್ಬ ಸೀನಿಯರ್ನ ಮೀಟ್ ಮಾಡೋಕ್ಕೆ ಹೋದೆ. ಅವನೇನು ನಂಗೆ ಅಷ್ಟು ಗುರ್ತಾ ಇರಲಿಲ್ಲ. ಅದನ್ನು ಏನು ಕೇಳೋಕ್ಕೆ ಅಂದರೆ ಎಲೆಕ್ಟ್ರಾನಿಕ್ಸ್ ಚಾಯ್ಸು ಗುಡ್ಡಾ ಅಥವಾ ಬ್ಯಾಡಾ ಅಂತ. ಅವನು ಒಂದಷ್ಟು ಹೇಳ್ದ, ರೆಸಿಸ್ಟರು, ಕೆಪಾಸಿಟರು, ಅದು ಇದು ಅಂತ. ಅದು ನನ್ನ ತಲೆ ಮೇಲೆ ಪಾಸ್ ಆಯಿತು. ಫನ್ನಿ ಏನಂದರೆ ಅವತ್ತು ನನಗೆ ಸೈನ್ಸ್ ಅಂದ್ರೇ ಏನು ಅಂತ ಅರ್ಥ ಆಗಿರಲಿಲ್ಲ. ಅದರಲ್ಲಿ ಏನೇನು ಇರುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಇನ್ನು ಎಲೆಕ್ಟ್ರಾನಿಕ್ಸ್ ಅರ್ಥ ಮಾಡ್ಕೊಳ್ಳೋದು ತುಂಬ ದೂರದ ಮಾತು. ಅವತ್ತು ತಲೆ ಎಲ್ಲ ಆಡಿಸ್ಕೊಂಡು ಮನೆಗೆ ಬಂದು ಹೋಗಿ PCME ಸೇರಿದೆ. ಆಮೇಲೆ ಹೆಂಗೆ ಕಷ್ಟಪಟ್ಟೆ ಅನ್ನೋದನ್ನು ಒಂದು ವಿಡಿಯೋನೇ ಮಾಡಿದ್ದೀನಿ, ಡೋಂಟ್ ಕಾಪಿ ಅಂತ, ಅದನ್ನು ನೋಡ್ಕೊಳ್ಳಿ. ಆದರೆ ನಿಂಗೆ ಹೀಗಾಗಬಾರ್ದು ಅಂತ ನಾನು ನಿನಗೆ ಈ ವಿಡಿಯೋದಲ್ಲಿ ಈ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಅನ್ನುವಂಥ 3 ವರ್ಲ್ಡ್ಸ್ ಆಫ್ ಎಜುಕೇಷನ್ ಬಗ್ಗೆ ಒಂದು ಸೆನ್ಸನ್ನು ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಈ 3 ವರ್ಲ್ಡ್ಸ್ ಒಳಗಡೆ ಏನೇನಿದೆ ಅನ್ನೋಕ್ಕಿಂತ ಫಸ್ಟು ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ಏನಿದು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅದನ್ನು 3 ಆ್ಯಂಗಲ್ ಮುಖಾಂತರ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಸೊ ದಟ್ ನಿನಗೊಂದು ಬೇಸಿಕ್ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ. ಸೊ ಆ್ಯಂಗಲ್ 1 ನೋಡೋಣ. ಹಾಗಾದರೆ ಏನು ಸ್ಟಡಿ ಮಾಡ್ತೀವಿ ಇದರಲ್ಲಿ? ಸೈನ್ಸ್ ಅಂತ ಬಂದರೆ ನೇಚರು, ಲೈಫು, ಸೊಸೈಟಿ ಇವೆಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ ಸ್ಟಡಿ ಮಾಡ್ತೀವಿ. ಇನ್ನು ಕಾಮರ್ಸ್ ಅಂತ ಬಂದರೆ ಮನಿ, ಟ್ರೇಡು, ಬಿಸ್ನೆಸ್ಸು, ದೇಶದ ಎಕನಾಮಿ ಇದ್ರ ಬಗ್ಗೆ. ಇನ್ನು ಆರ್ಟ್ಸ್ ಅಂತ ಬಂದರೆ ಜನರು, ಐಡಿಯಾಸು, ಅವ್ರ ಕಲ್ಚರು, ಮೀನಿಂಗು, ಅವ್ರ ಎಕ್ಸ್ಪ್ರೆಷನ್ ಬಗ್ಗೆ. ಇದನ್ನು ನಾವು ಸ್ಟಡಿ ಮಾಡ್ತೀವಿ. ಇದು ಡಿಫ್ರೆನ್ಸು. ಇನ್ನು 2ನೇ ಆ್ಯಂಗಲಿಗೆ ಹೋದರೆ ಇದರಲ್ಲಿ ಮೇನ್ ಸ್ಕಿಲ್ಸ್ ಏನು ಬೇಕು ಅಥವಾ ನಾವು ಏನು ಡೆವಲಪ್ ಮಾಡ್ಕೊಳ್ತೀವಿ. ಸೈನ್ಸ್ ಅಂತ ಬಂದರೆ ಲಾಜಿಕಲ್ ಥಿಂಕಿಂಗು, ಅನಾಲಿಸಿಸು, ಎಕ್ಸ್ಪೆರಿಮೆಂಟೇಷನ್ನು, ಪ್ರಾಬ್ಲಮ್ ಸಾಲ್ವಿಂಗು. ಇನ್ನು ಕಾಮರ್ಸ್ ಅಂತ ಬಂದರೆ ಫೈನಾನ್ಷಿಯಲ್ ಥಿಂಕಿಂಗು, ಪ್ಲ್ಯಾನಿಂಗು, ಆರ್ಗನೈಸೇಷನ್ನು, ಡಿಸಿಷನ್ ಮೇಕಿಂಗು. ಇನ್ನು ಆರ್ಟ್ಸ್ ಅಂತ ಬಂದರೆ ಕಮ್ಯುನಿಕೇಷನ್ನು, ಕ್ರಿಟಿಕಲ್ ಥಿಂಕಿಂಗು, ಇಂಟರ್ಪ್ರಿಟೇಷನ್ನು, ಕ್ರಿಯೇಟಿವಿಟಿ. ಸೊ ಈ ಸ್ಕಿಲ್ಸ್ಗಳು ಡೆವಲಪ್ ಆಗುತ್ತೆ ಅಥವಾ ಇದಿರಬೇಕಾಗತ್ತೆ. ಇನ್ನು ಆ್ಯಂಗಲ್ 3, ಸರಿ ಇದೆಲ್ಲ ಓದ್ಬಿಟ್ಟು ಮುಂದಕ್ಕೆ ಇದ್ರದ್ದು ಏನು ರಿಸಲ್ಟು ಲೈಫಲ್ಲಿ ಅಥವಾ ವರ್ಲ್ಡಲ್ಲಿ ಅಂತ ಕೇಳಿದ್ರೆ, ಸೈನ್ಸ್ ಅಂತ ಬಂದರೆ ಟೆಕ್ನಾಲಜಿ ಬಿಲ್ಡ್ ಮಾಡ್ತೀವಿ, ಮೆಡಿಸಿನ್ ಕಂಡುಹಿಡಿತೀವಿ, ರಿಸರ್ಚ್ ಮಾಡ್ತೀವಿ, ಇನ್ನೋವೇಷನ್ ಮಾಡ್ತೀವಿ, ಹೊಸ ಹೊಸ ಪ್ರಾಡಕ್ಟ್ಗಳನ್ನು, ಸರ್ವಿಸ್ಗಳನ್ನು. ಇನ್ನು ಕಾಮರ್ಸ್ ಅಂತ ಬಂದರೆ ಬಿಸ್ನೆಸ್ ಮಾಡ್ತೀವಿ, ಫಿನಾನ್ಸ್, ಮ್ಯಾನೇಜ್ಮೆಂಟ್, ಎಂಟರ್ಪ್ರಿನರ್ಶಿಪ್. ಹಾಗೆಯೇ ಆರ್ಟ್ಸ್ ಅಂತ ಬಂದರೆ ಎಜುಕೇಷನ್, ಪಾಲಿಸಿ ಮೇಕಿಂಗ್, ಮೀಡಿಯಾ, ಕಲ್ಚರ್, ಹಾಗೆಯೇ ಸೋಷಿಯಲ್ ವರ್ಕ್ ಆ್ಯಂಡ್ ಸೋಷಿಯಲ್ ಇಂಪ್ಯಾಕ್ಟ್. ಇನ್ ಶಾರ್ಟ್ ಹೇಳಬೇಕು ಅಂದರೆ ಸೈನ್ಸ್ ಅಂದರೆ ಈ ವರ್ಲ್ಡ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದು. ಕಾಮರ್ಸ್ ಅಂದರೆ ಈ ವರ್ಲ್ಡ್ ಹೇಗೆ ನಡೆಯುತ್ತೆ ಅಥವಾ ರನ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದು. ಆರ್ಟ್ಸ್ ಅಂದರೆ ನಮ್ಮ ಜನರ ಐಡಿಯಾಸು, ಅವ್ರ ಕಲ್ಚರ್ನ ತಿಳ್ಕೊಳ್ಳೋದು. ಈಗ ನಿಮಗೆ ಒಂದು ಸಣ್ಣ ಫೀಲ್ ಆಗಿರಬೇಕಲ್ಲ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಅಂದರೆ ಏನು ಅಥವಾ ಅದ್ರ ಮಧ್ಯೆ ಇರುವ ಬೇಸಿಕ್ ಡಿಫ್ರೆನ್ಸ್ ಬಗ್ಗೆ. ಈಗ ನಾವು ಒಂದೊಂದೇ ವರ್ಲ್ಡು ಹಿಂದೆ ಹೋಗೋಣ. ಫಸ್ಟ್ ಲೆಟ್ ಅಸ್ ಸ್ಟಾರ್ಟ್ ವಿತ್ ವರ್ಲ್ಡ್ ಆಫ್ ಸೈನ್ಸ್. ನಿಂಗೆ ಗೊತ್ತಿತ್ತಾ ಸೈನ್ಸ್ನಲ್ಲಿ ತುಂಬ ಟೈಪ್ ಇದೆ ಅಂತ? ಅಥವಾ ನಿಂಗೆ ಗೊತ್ತಿತ್ತಾ ಮ್ಯಾಥ್ಸ್ ಕೂಡ ಒಂದು ಸೈನ್ಸ್ನ ಭಾಗ ಅಂತ? ಸೈನ್ಸ್ನಲ್ಲಿ ನಾವು ಫಾರ್ಮಲ್ ಸೈನ್ಸ್ ಓದ್ತೀವಿ, ಫಿಸಿಕಲ್ ಸೈನ್ಸ್ ಓದ್ತೀವಿ, ಲೈಫ್ ಸೈನ್ಸಸ್ ಓದ್ತೀವಿ, ಹಾಗೆ ಸೋಷಿಯಲ್ ಸೈನ್ಸ್ ಕೂಡ ಪಾರ್ಟ್ ಆಫ್ ಸೈನ್ಸೇ. ಈಗ ಅದ್ರ ಒಳಗಡೆ ಹೋಗಿ ನೋಡೋಣ. ಫಾರ್ಮಲ್ ಸೈನ್ಸ್ ಅಂದರೆ ಈ ಅಬ್ಸ್ಟ್ರ್ಯಾಕ್ಟ್ ಲಾಜಿಕ್ಕು, ನಂಬರ್ಸು, ಕಾಂಪಿಟೇಷನ್ನು ಇದನ್ನೆಲ್ಲ ಯೂಸ್ ಮಾಡಿ ರಿಯಾಲಿಟಿನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ. ಇದರ ಅಂಡರಲ್ಲಿ ಮ್ಯಾಥ್ಸ್ ಬರುತ್ತೆ, ಸ್ಟ್ಯಾಟಿಸ್ಟಿಕ್ಸ್ ಬರುತ್ತೆ, ಹಾಗೆ ಕಂಪ್ಯೂಟರ್ ಸೈನ್ಸ್ ಕೂಡ ಬರುತ್ತೆ. ಇನ್ನು ಫಿಸಿಕಲ್ ಸೈನ್ಸ್ ಅಂದರೆ ನಾನ್ ಲಿವಿಂಗ್ ವರ್ಲ್ಡನ್ನು, ಅದರ ಲಾಸನ್ನು ಮತ್ತು ಈ ಟೆಕ್ನಾಲಜಿನ ಹೇಗೆ ಬಿಲ್ಡ್ ಮಾಡೋದು ಅನ್ನೋದನ್ನು ಸ್ಟಡಿ ಮಾಡೋದು. ಅದರ ಅಂಡರಲ್ಲಿ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಮೇನ್ಲಿ ಬರುತ್ತೆ. ಇನ್ನು ಲೈಫ್ ಸೈನ್ಸಸ್ ಅಂದರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಮತ್ತು ಲೈಫ್ ಪ್ರೋಸೆಸಸ್ನ ಸ್ಟಡಿ ಮಾಡೋದು. ಅದು ಒಂದು ಸಣ್ಣ ಸೆಲ್ಲಿಂದ ಹಿಡಿದು
ನಮ್ಮ ದೊಡ್ಡ ಎಕೋಸಿಸ್ಟಮ್ವರೆಗೂ ಬಂತು. ಅದರಂಡರ್ ಏನು ಬರುತ್ತೆ? ಬಯಾಲಜಿ. ನೆಕ್ಸ್ಟು ಸೋಷಿಯಲ್ ಸೈನ್ಸು. ಸೋಷಿಯಲ್ ಸೈನ್ಸ್ ಅಂದರೆ ಮನುಷ್ಯರು ಹಾಗೆ ನಮ್ಮ ಸೊಸೈಟಿ ಯಾವ ಥರ ಥಿಂಕ್ ಮಾಡುತ್ತೆ, ಬಿಹೇವ್ ಮಾಡುತ್ತೆ, ಆ ಸಿಸ್ಟಮ್ಸ್ ಏನೇನಿದೆ ಅಂತ ಸ್ಟಡಿ ಮಾಡೋದು. ಇದು ಕೂಡ ಸೈನ್ಸೇ, ಆದರೆ ಇದನ್ನು ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಆರ್ಟ್ಸ್ ಅಂಡರ್ ಹಾಕಿದ್ದಾರೆ. ಅದನ್ನು ನಾನು ಲೇಟರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ನಿಂಗೆ ಗೊತ್ತಾಗಿರಬೇಕಲ್ಲ ಸೈನ್ಸ್ ಒಳಗಡೆ ಡಿಫ್ರೆಂಟ್ ಟೈಪ್ಸ್ ಏನೇನಿದೆ ಅಂತ. ಈಗ ಎಂಟರ್ ಆಗೋಣ ಕಾಮರ್ಸ್ ವರ್ಲ್ಡ್ಗೆ. ಸೊ ಅದರಲ್ಲಿ ಏನೇನಿದೆ ನೋಡೋಣ. ವರ್ಲ್ಡ್ ಆಫ್ ಕಾಮರ್ಸು. ಈ ಕಾಮರ್ಸ್ ಅನ್ನೋದು ಬಿಸ್ನೆಸ್ನ ಒಂದು ಪಾರ್ಟ್ ಅನ್ನೋದು ಗೊತ್ತಿತ್ತಾ ನಿಮಗೆ? ಈ ಬಿಸ್ನೆಸ್ನಲ್ಲಿ 3 ಪಾರ್ಟ್ ಬರುತ್ತೆ. ಕಾಮರ್ಸು, ಆ ಕಾಮರ್ಸ್ ಕನೆಕ್ಟೆಡ್ ಏರಿಯಾಸು, ಹಾಗೆ ಬಿಸ್ನೆಸ್ ಅಂತ ಕ್ಲಾಸಿಫಿಕೇಷನ್ಸು. ಈಗ ಅದ್ರ ಒಳಗಡೆ ಹೋಗಿ ನೋಡೋಣ. ಕಾಮರ್ಸ್ ಅಂದರೆ ಮನಿ, ಟ್ರೇಡು, ಅಕೌಂಟಿಂಗು ಮತ್ತು ಫೈನಾನ್ಷಿಯಲ್ ಡಿಸಿಷನ್ಸ್ ಹೇಗೆ ವರ್ಕ್ ಆಗುತ್ತೆ ಬಿಸ್ನೆಸ್ನಲ್ಲಿ, ಮತ್ತು ದೇಶದ ಎಕಾನಮಿಯಲ್ಲಿ ಅನ್ನೋದನ್ನು ಸ್ಟಡಿ ಮಾಡೋದು. ಸೊ ಅದರ ಅಂಡರ್ ಏನೇನು ಬರುತ್ತೆ? ಅಕೌಂಟೆನ್ಸಿ ಬರುತ್ತೆ, ಬಿಸ್ನೆಸ್ ಸ್ಟಡೀಸ್ ಬರುತ್ತೆ, ಮತ್ತು ಎಕನಾಮಿಕ್ಸ್ ಬರುತ್ತೆ. ಇನ್ನು ನೆಕ್ಸ್ಟು ಕಾಮರ್ಸ್ ಕನೆಕ್ಟೆಡ್ ಅಂದ್ರೇನು? ಈ ಫಾರ್ಮಲ್ ಸೈನ್ಸ್ ಅಂತ ನಾನೇನು ಹಿಂದೆ ನಿನಗೆ ಹೇಳಿದ್ದೆ ಸೈನ್ಸ್ ವರ್ಲ್ಡಲ್ಲಿ, ಅದನ್ನು ನಮ್ಮ ಕಾಮರ್ಸ್ ಕಾಂಟೆಕ್ಸ್ಟಿಗೆ ಅಪ್ಲೈ ಮಾಡೋದು. ಅಂದರೆ ಬಿಸ್ನೆಸ್ ಪ್ರಾಬ್ಲಮ್ಸ್ಗೆ ಅದನ್ನು ಅಪ್ಲೈ ಮಾಡಿ ಸಾಲ್ವ್ ಮಾಡೋಕ್ಕೆ, ಅರ್ಥ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡೋದು. ಸೊ ಅದರ ಅಂಡರಲ್ಲಿ ಏನೇನು ಬರುತ್ತೆ? ಸ್ಟ್ಯಾಟಿಸ್ಟಿಕ್ಸ್ ಬರುತ್ತೆ, ಬಿಸ್ನೆಸ್ ಮ್ಯಾಥ್ಸ್ ಬರುತ್ತೆ, ಅಥವಾ ಬೇಸಿಕ್ ಮ್ಯಾಥ್ಸ್ ಅಂತ ಕರೀತಾರೆ. ಇನ್ನು ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಬರುತ್ತೆ. ಇನ್ನು 3ನೇದಾಗಿ ಬಿಸ್ನೆಸ್ಸು. ಹಾಗಾದರೆ ಬಿಸ್ನೆಸ್ ಅಂದ್ರೇನು? ಬಿಸ್ನೆಸ್ ಅಂದರೆ ಜನರನ್ನ, ಐಡಿಯಾನ, ರಿಸೋರ್ಸ್ನ ಎಲ್ಲ ಯೂಸ್ ಮಾಡಿ ಪ್ರಾಡಕ್ಟ್ಸು, ಸರ್ವೀಸಸ್ನ ಡೆವಲಪ್ ಮಾಡಿ ಕಂಪನಿಗಳನ್ನು ಹುಟ್ಟಾಕಿ ಅಥವಾ ಕ್ರಿಯೇಟ್ ಮಾಡಿ ಹೇಗೆ ನಡೆಸೋದು ಅನ್ನೋದ್ರ ಬಗ್ಗೆನೇ ಇರೋದೇ ಬಿಸ್ನೆಸ್ಸು. ಹಾಗಾದರೆ ಅದರ ಅಂಡರಲ್ಲಿ ಏನು ಬರುತ್ತೆ? ಅದು ತುಂಬ ದೊಡ್ಡದು. ಮ್ಯಾನೇಜ್ಮೆಂಟ್ ಬರುತ್ತೆ, ಎಂಟರ್ಪ್ರಿನರ್ಶಿಪ್ ಆ್ಯಂಡ್ ಸ್ಟ್ರಾಟಜಿ ಬರುತ್ತೆ, ಡೇ ಟು ಡೇ ಆಪರೇಷನ್ಸ್ ಮ್ಯಾನೇಜ್ಮೆಂಟ್ ಬರುತ್ತೆ, ಅದರಲ್ಲಿರೋ ಜನರನ್ನು ಮ್ಯಾನೇಜ್ ಮಾಡೋದು, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಬರುತ್ತೆ, ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್ ಬರುತ್ತೆ, ಬಿಸ್ನೆಸ್ ಅನಾಲಿಟಿಕ್ಸ್ ಬರುತ್ತೆ, ಏನೇನು ಆಗ್ತಾ ಇದೆ ಡೇಟಾ ಸಿಕ್ಕಿ ಚೆಕ್ ಮಾಡೋದು, ಹಾಗೆ ಸಪ್ಲೈ ಚೈನ್ ಆ್ಯಂಡ್ ಲಾಜಿಸ್ಟಿಕ್ಸ್ ಬೇಕಾಗುತ್ತೆ, ಅದ್ರ ಬಗ್ಗೆ ಬರುತ್ತೆ, ಹಾಗೆಯೇ ಇಂಟರ್ನ್ಯಾಷನಲ್ ಬಿಸ್ನೆಸ್ ಬಗ್ಗೆನೂ ಬರುತ್ತೆ. ಸೊ ಈಗ ನಿಮಗೆ ಕಾಮರ್ಸ್ ವರ್ಲ್ಡ್ ಬಗ್ಗೆ ಒಂದು ಐಡಿಯಾ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈಗ ನಾವು ಆರ್ಟ್ಸ್ ವರ್ಲ್ಡ್ಗೆ ಎಂಟರ್ ಆಗೋಣ. ಅಲ್ಲೇನೇನಿದೆ ಅಂತ ನೋಡೋಣ. ವರ್ಲ್ಡ್ ಆಫ್ ಆರ್ಟ್ಸ್. ಆ್ಯಕ್ಚುಲಿ ಕರೆಕ್ಟಾಗಿ ಹೇಳಬೇಕು ಅಂತ ಹೇಳಿದ್ರೆ ಇದನ್ನು ಹ್ಯುಮ್ಯಾನಿಟೀಸ್ ಆ್ಯಂಡ್ ಆರ್ಟ್ಸ್ ಅಂತ ಕರಿಬೇಕು. ಸೊ ಈ ಹ್ಯುಮ್ಯಾನಿಟೀಸ್ ಆ್ಯಂಡ್ ಆರ್ಟ್ಸ್ನಲ್ಲಿ ಏನೇನು ಬರುತ್ತೆ ಅಂತ ಹೇಳಿದ್ರೆ ಸೋಷಿಯಲ್ ಸೈನ್ಸ್ ಬರುತ್ತೆ, ಹ್ಯುಮ್ಯಾನಿಟೀಸ್ ಆರ್ಟ್ಸ್ ಅಂತಲೇ ಒಂದು ಪಾರ್ಟ್ ಇದೆ, ಆಮೇಲೆ ಆರ್ಟ್ಸ್ ಆ್ಯಂಡ್ ಕ್ರಿಯೇಟಿವ್ ಫೀಲ್ಡ್ಸ್ ಅಂತ ಒಂದು ಪಾರ್ಟ್ ಇದೆ, ಆಮೇಲೆ ಅಪ್ಲೈಡ್ ಸೋಷಿಯಲ್ ಸೈನ್ಸ್ ಆ್ಯಂಡ್ ಹ್ಯುಮ್ಯಾನಿಟೀಸ್ ಅಂತ ಇನ್ನೊಂದು ಸಬ್ ಫೀಲ್ಡ್ ಇದೆ. ಈಗ ಒಳಗಡೆ ಹೋಗಿ ನೋಡೋಣ. ಫಸ್ಟು ಸೋಷಿಯಲ್ ಸೈನ್ಸಸ್. ಸೋಷಿಯಲ್ ಸೈನ್ಸ್ ಅಂದರೆ ಆಲ್ರೆಡಿ ನಾನು ಹೇಳಿದ್ದೀನಿ ನಿಮಗೆ, ಮನುಷ್ಯರು ಹಾಗೆ ಸೊಸೈಟಿಯ ಥಿಂಕಿಂಗು, ಬಿಹೇವಿಯರು, ಸಿಸ್ಟಮನ್ನು ಸ್ಟಡಿ ಮಾಡೋದು ಅಂತ. ಸೊ ಇದರ ಅಂಡರಲ್ಲಿ ಏನೇನು ಬರುತ್ತೆ? ಹಿಸ್ಟ್ರಿ ಬರುತ್ತೆ, ಪೊಲಿಟಿಕಲ್ ಸೈನ್ಸ್ ಬರುತ್ತೆ, ಸೋಷಿಯಾಲಜಿ ಬರುತ್ತೆ, ಸೈಕಾಲಜಿ ಬರುತ್ತೆ, ಎಕನಾಮಿಕ್ಸ್, ಜಿಯೋಗ್ರಫಿ ಕೂಡ ಬರುತ್ತೆ. ಇನ್ನು ಹ್ಯುಮ್ಯಾನಿಟೀಸ್ ಆರ್ಟ್ಸ್ ಅಂದ್ರೇನು ಅಂದರೆ ಈ ಐಡಿಯಾನ, ಕಲ್ಚರ್ನ, ಮೀನಿಂಗ್ನ, ಎಕ್ಸ್ಪ್ರೆಷನನ್ನು ಸ್ಟಡಿ ಮಾಡೋದು. ಇದರಲ್ಲಿ ಏನೇನು ಬರುತ್ತೆ? ಫಿಲಾಸಫಿ ಬರುತ್ತೆ, ಲಿಟ್ರೇಚರ್ ಬರುತ್ತೆ, ಲ್ಯಾಂಗ್ವೇಜಸ್ ಬಗ್ಗೆ ಸ್ಟಡಿ ಮಾಡೋದು ಬರುತ್ತೆ, ಲಿಂಗ್ವಿಸ್ಟಿಕ್, ಲ್ಯಾಂಗ್ವೇಜ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಲಿಂಗ್ವಿಸ್ಟಿಕ್ಸ್ ಅದು ಬರುತ್ತೆ. ಇನ್ನು ನೆಕ್ಸ್ಟ್ ಆರ್ಟ್ಸ್ ಆ್ಯಂಡ್ ಕ್ರಿಯೇಟಿವ್ ಫೀಲ್ಡ್ಸು ಅಂದ್ರೇನು? ಆರ್ಟ್ಸ್ ಆ್ಯಂಡ್ ಕ್ರಿಯೇಟಿವ್ ಫೀಲ್ಡ್ಸ್ ಅಂದರೆ ಇದರಲ್ಲಿ ನಾವು ಕ್ರಿಯೇಟಿವ್ ಎಕ್ಸ್ಪ್ರೆಷನ್ಗೆ ಫೋಕಸ್ಸು ಮತ್ತು ಕಮ್ಯುನಿಕೇಷನ್ ಬಗ್ಗೆ ಫೋಕಸ್ ಮಾಡ್ತೀವಿ ಸ್ಟಡೀಸಲ್ಲಿ. ಅದರಲ್ಲಿ ಏನೇನು ಬರುತ್ತೆ? ಫೈನ್ ಆರ್ಟ್ಸ್ ಬರುತ್ತೆ. ಫೈನ್ ಆರ್ಟ್ಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ವಿಷುವಲ್ ಆರ್ಟ್ಸ್ ಇರ್ಬೋದು. ಆಮೇಲೆ ಪರ್ಫಾರ್ಮಿಂಗ್ ಆರ್ಟ್ಸ್ ಬರುತ್ತೆ. ಪರ್ಫಾರ್ಮಿಂಗ್ ಆರ್ಟ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಮ್ಯೂಸಿಕ್ಕು, ಡ್ಯಾನ್ಸು, ಥಿಯೇಟರ್ ಎಕ್ಸೆಟ್ರಾ. ಡಿಸೈನ್ ಬರುತ್ತೆ. ಈ ಪ್ರಾಬ್ಲಮ್ಸನ್ನು ಕ್ರಿಯೇಟಿವಿಟಿ ಮತ್ತು ಫಂಕ್ಷನ್ ಯೂಸ್ ಮಾಡಿ ಸಾಲ್ವ್ ಮಾಡುವಂಥದ್ದು. ಫಿಲ್ಮ್ ಸ್ಟಡೀಸ್ ಗೊತ್ತಿದೆ ನಿನಗೆ. ಮೀಡಿಯಾ ಆ್ಯಂಡ್ ಕಮ್ಯುನಿಕೇಷನ್ ಬರುತ್ತೆ, ಇದ್ರ ಬಗ್ಗೆನೂ ನಿಂಗೆ ಐಡಿಯಾ ಇದೆ. ಹಾಗೆಯೇ ಜರ್ನಲಿಸಮ್, ಟಿ ವಿ ಮೀಡಿಯಾ, ಸೊ ಬಗ್ಗೆ ಇದು ಅದರ ಅಂಡರ್ ಬರುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ ಬಂದುಬಿಟ್ಟು ಅಪ್ಲೈಡ್ ಸೋಷಿಯಲ್ ಸೈನ್ಸಸ್ ಅಥವಾ ಹ್ಯುಮ್ಯಾನಿಟೀಸ್ ಅಂತಾರೆ. ಹಾಗಂದ್ರೇನು? ಹಾಗಂದರೆ ಈ ಸೋಷಿಯಲ್ ಸೈನ್ಸನ್ನು ರಿಯಲ್ ವರ್ಲ್ಡ್ನಲ್ಲಿ ಅಪ್ಲೈ ಮಾಡೋದನ್ನು ಸ್ಟಡಿ ಮಾಡೋದು. ರಿಯಲ್ ವರ್ಲ್ಡ್ನಲ್ಲಿ ಅಂದರೆ ಅದರ ಅಂಡರ್ ಏನು ಬರುತ್ತೆ?
ಎಜುಕೇಷನ್, ಸೋಷಿಯಲ್ ವರ್ಕ್ ಬರುತ್ತೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬರುತ್ತೆ, ಹಾಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಸೊ ಇವೆಲ್ಲ ಬರುತ್ತೆ. ಸೊ ನಾನು ಅಂದ್ಕೊಂಡಿದ್ದೀನಿ ಈಗ ನಿನಗೆ ವರ್ಲ್ಡ್ ಆಫ್ ಆರ್ಟ್ಸ್ ಅಂದರೆ ವರ್ಲ್ಡ್ ಆಫ್ ಹ್ಯುಮ್ಯಾನಿಟೀಸ್ ಆ್ಯಂಡ್ ಆರ್ಟ್ಸ್ ಬಗ್ಗೆ ಒಂದು ಪಿಕ್ಚರ್ ಸಿಕ್ಕಿದೆ ಅಂತ. ಸೊ ವಿ ಆರ್ ಕಮಿಂಗ್ ಟು ದ ಆಲ್ಮೋಸ್ಟ್ ದ ಎಂಡ್. ಆದರೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ 3 ವರ್ಲ್ಡ್ಗಳು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಜೀವನನ, ನಮ್ಮ ಲೈಫನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ತವೆ. ಆದರೆ ಇದನ್ನು ತೊಗೊಂಡೋಗ್ಬಿಟ್ಟು ನೀನು ಸೈನ್ಸು ಫಸ್ಟ್ ರ್ಯಾಂಕು, ಕಾಮರ್ಸು ಸೆಕೆಂಡ್ ರ್ಯಾಂಕು, ಆರ್ಟ್ಸು ಲಾಸ್ಟ್ ರ್ಯಾಂಕು ಅಂತ ಕ್ಲಾಸಿಫಿಕೇಷನ್ ಮಾಡೋಕ್ಕಲ್ಲ. ಹಾಗೆಯೇ ಆರ್ಟ್ಸ್ ಅಂದರೆ ಲೆವೆಲ್ 1 ತುಂಬ ಲೋ, ತುಂಬ ಈಸಿ. ಕಾಮರ್ಸು ಲೆವೆಲ್ 2 ಸ್ವಲ್ಪ ಕಷ್ಟ. ಆಮೇಲೆ ಸೈನ್ಸ್ ಅಂದರೆ ತುಂಬ ಕಷ್ಟ, ದಟ್ ಈಸ್ ಟಾಪ್ ಲೆವೆಲ್ 3 ಅಂತಲೂ ಬ್ಲೈಂಡ್ಲಿ ಡಿಸೈಡ್ ಮಾಡೋಕ್ಕೆ ಅಲ್ಲ. ಅವು 3 ಡಿಫ್ರೆಂಟ್ ಡೈರೆಕ್ಷನ್ಸ್ಗಳು. ನೀನು ಯಾವ ಡೈರೆಕ್ಷನಲ್ಲಿ ಹೋಗಬೇಕು ಅನ್ನೋದು ನೀನು ಯಾರು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ದಿಸ್ ಈಸ್ ಅಶೋಕ್ ಆ್ಯಂಡ್ ದಿಸ್ ಈಸ್ ಯುವರ್ ಪ್ಲೇಸ್ ಫಾರ್ ಕ್ಲಾರಿಟಿ. ಕ್ಲಾರಿಟಿ ವಿತ್ ಅಶೋಕ್ ನೋಡ್ತಾ ಇರೋ 3 ವರ್ಲ್ಡ್ಸ್ ಆಫ್ ಎಜುಕೇಷನ್ ಆ್ಯಂಡ್ PUC ಸ್ಟ್ರೀಮ್ ಬಗ್ಗೆ ಹೇಗೆ ಅನಿಸ್ತು ನಿನಗೆ? ನಿನ್ನ ಕಮೆಂಟ್ಸ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.